ಜೊತೆಗೆ ನೀವು ಎಲ್ಲ ವಿಷಯದ ಮೊನ್ನೆ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡ್ತಿದ್ರಿ. 14th ಫೈನಾನ್ಸ್ ಕಮಿಷನ್ 15th ಫೈನಾನ್ಸ್ ಕಮಿಷನಲ್ಲಿ ಕರ್ನಾಟಕಕ್ಕೆ ಇವಾಗ 3,500 ಕೋಟಿ ಬಂದಿದೆ, ಉತ್ತರ ಪ್ರದೇಶಕ್ಕೆ 18,000 ಕೋಟಿಗೆ ಬಂದಿದೆ ಅಂತ ನೀವು ಆ ಒಬ್ಬ ಲಾಡು ಆ ಒಂದು ಹಳಸೋಗಿರೋ ಲಾಡು ಅವರಿಬ್ಬರು ಕೂತ್ಕೊಂಡು ಮಾತಾಡ್ತಾನೆ ಇರ್ತಿರಲ್ಲ. ಟ್ಯಾಕ್ಸ್ ಡೆವಲ್ಯೂಷನ್ನ ನಾವು ಕರ್ನಾಟಕದಿಂದಲೂ ಕೂಡ ಫೈನಾನ್ಸ್ ಕಮಿಷನ್ ಇದೆ, ಅದಕ್ಕೆ ನಮ್ಮ ಕರ್ನಾಟಕ ರೆಪ್ರೆಸೆಂಟೇಟಿವ್ ಇರ್ತಾರೆ, ಕರ್ನಾಟಕದಲ್ಲಿ ಮೀಟಿಂಗ್ಗಳು ಮಾಡ್ತಾರೆ. ಆಯಿತು, ಆ 15th ಫೈನಾನ್ಸ್ ಕಮಿಷನ್ದು ಆ ಮೀಟಿಂಗ್ ಆದಾಗ ಫಂಡನ್ನು ಯಾವ ಆಧಾರದ ಮೇಲೆ ಅಲೋಕೇಟ್ ಮಾಡಬೇಕು ಅಂತ ಹೋದಾಗ ಅದು ಪಾಪ್ಯುಲೇಷನ್ ಆಧಾರದ ಮೇಲೆ, ಬ್ಯಾಕ್ವರ್ಡ್ನೆಸ್ನ ಆಧಾರದ ಮೇಲೆ, ಅಂದರೆ ಹಿಂದುಳಿವಿಕೆ, ಇದು ಜನಸಂಖ್ಯೆ ಆಧಾರದ ಮೇಲೆ ಅಲಾಟ್ ಮಾಡ್ತೀವಿ ಅಂದಾಗ ಅಲ್ಲಿ ಧ್ವನಿ ಎತ್ತಬೇಕು ನೀವು. ಉತ್ತರ ಪ್ರದೇಶದ ಜನಸಂಖ್ಯೆ ಜಾಸ್ತಿ ಇದೆ, ಹಿಂದುಳಿವಿಕೆ ಜಾಸ್ತಿ ಇದೆ, ಈಗ ಅಭಿವೃದ್ಧಿ ಹೊಂದ್ತಾ ಇರೋದು, ಹಾಗಾಗಿ ಆ ರಾಜ್ಯಗಳಿಗೆ ಜಾಸ್ತಿ ಸಿಗುತ್ತೆ. ಇದು ಗೊತ್ತಿದ್ರೂ ಕೂಡ ಇಲ್ಲಿ ಬಂದು ಬೊಬ್ಬೆ ಹೊಡಿತೀರಿ, ಓ ಕರ್ನಾಟಕನೇ ಮಾಡ್ರು ಯಾವನಿಗೂ ಗೊತ್ತಿಲ್ಲ ಅಂತ ತಿಳಿದಿದ್ದೀರಾ. ಆಮೇಲೆ ನೋಡಿರಿ, ಮೊನ್ನೆ ಭಾರತಕ್ಕೆ ಏನು ಸಾಲ ಎಷ್ಟಾಗಿದೆ ಅಂದರೆ ಸಂತೋಷ್ ಲಾಡ್ ಹೇಳ್ತಾರೆ 2,20,000 ಕೋಟಿ ಅಂತ. ಕರ್ನಾಟಕದ ಎಕ್ಸ್ಟರ್ನಲ್ ಡೆಪ್ಟ್ ಈಗ ChatGPT ತೆಗೆದು ನೋಡಿ, $736 ಬಿಲಿಯನ್ ಇದೆ ಭಾರತದ ಎಕ್ಸ್ಟರ್ನಲ್ ಡೆಪ್ಟು. ಭಾರತದ ಎಕ್ಸ್ಟರ್ನಲ್ ಡೆಪ್ಟನ್ನು ಅದನ್ನು ರೂಪಿ ಕನ್ವರ್ಟ್ ಮಾಡಿದರೆ ಒಂದು 62ರಿಂದ 65,000 ಕೋಟಿ ಆಗುತ್ತೆ. 2,20,000 ಕೋಟಿ ಎಲ್ಲಿ ಬರುತ್ತೆ ಲಾಡು? ಈ ಲಾಡು, ಪ್ರಿಯಾಂಕಾ, ಅಲ್ಲೊಬ್ಬ ಯಾರೊಬ್ಬ ಡ್ರೋನ್ ಪ್ರದೀಪ ಅಂತ ಒಬ್ಬ ಇದ್ದಾನೆ ಅಲ್ಲಿ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ, ಇವನು, ಇಲ್ಲೊಬ್ಬ ಕೂಗ್ಮಾರಿ, ಇಲ್ಲೊಬ್ಬ ಮುಟ್ಟಾಳ ಇದ್ದಾನೆ. ಇವರೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಈ ಥರ ಕರ್ಕಶವಾಗಿ ಮಾತಾಡುವಂಥ ಕೂಗುಮಾರಿಗಳು. ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಅಲ್ಲ,